ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಗವರ್ನಮೆಂಟ್ ಮೆಡಿಕಲ್ ಕಾಲೇಜಸ್ ನೀಟ್ ಕಟ್ ಆಫ್ ಡಿಸ್ಕಸ್ ಮಾಡೋಣ. ಲಾಸ್ಟ್ 2 ಇಯರ್ಸ್ದು 2023 ಫಸ್ಟ್ ರೌಂಡ್ ಕಟ್ ಆಫ್ ಕಂಪೇರ್ಡ್ ವಿತ್ 2022 ಸೆಕೆಂಡ್ ರೌಂಡ್ ಕಟ್ ಆಫ್. ಈ ವರ್ಷ ನೀಟಲ್ಲಿ ಏನೇನಾಗಿದೆ, ಯಾವ ಥರ ರ್ಯಾಂಕ್ಸ್ ಬಂದಿದೆ ಅನ್ನೋದು ನಿಮಗೆಲ್ಲ ಗೊತ್ತು. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದು ಬೇಡ. ಸೊ ಫಸ್ಟ್ ರೌಂಡ್ ಕಟ್ ಆಫು ಅಟ್ಲೀಸ್ಟ್ ಈ ವರ್ಷ ಇದು ಸೆಕೆಂಡ್ ರೌಂಡ್ ಕಟ್ ಆಫ್ ಬಂದರೆ ಸಾಕು ಅಂತೆಲ್ಲ ಕಾಯ್ತಿದ್ದಾರೆ. ನೋಡೋಣ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್. 2022 ಅಲ್ಲಿ ಸೆಕೆಂಡ್ ರೌಂಡಲ್ಲಿ 4800 ಇತ್ತು. 2023 ಫಸ್ಟ್ ರೌಂಡಲ್ಲಿ 2995, ಅಪ್ರಾಕ್ಸಿಮೇಟ್ಲಿ 3000 ಅಂತ ಇಟ್ಕೊಳ್ಳಿ. ಸೊ ನೀವೇ ಗೆಸ್ ಮಾಡ್ಕೋಬೋದು ಈ ವರ್ಷ ಸೆಕೆಂಡ್ ರೌಂಡ್ಗೆ ಏನು ಕಟ್ ಆಫ್ ಬರಬಹುದು ಬಿಕಾಸ್ ಆಫ್ ಇನ್ಫ್ಲೇಟೆಡ್ ರ್ಯಾಂಕ್ಸ್, ನೀಟ್ ರ್ಯಾಂಕ್ಸ್. MMC ಈ ವರ್ಷ ಫೈನ್ ಸಹ ಹಾಕ್ಸ್ಕೊಂಡಿದ್ದಾರೆ, ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು ಇಲ್ಲ, ಫ್ಯಾಕಲ್ಟಿ ಇಲ್ಲ ಅಂತ ಏನೋ. ಬಟ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಈ ವರ್ಷ ಏನಾದರೂ ಇಲ್ಲಿ ಇನ್ನೊಂದು 50 ಸೀಟ್ ಆ್ಯಡ್ ಆದರೆ ಇನ್ನು ಸ್ವಲ್ಪ ಕಟ್ ಆಫ್ ಇಂಪ್ರೂವ್ ಆಗಬಹುದು. ಕಟ್ ಆಫ್ ಇಂಪ್ರೂವ್ ಅಂದರೆ ಡ್ರಾಪ್ ಆಗಬಹುದು. 2022ರಲ್ಲಿ 10,000 ಇತ್ತು ಸೆಕೆಂಡ್ ರೌಂಡಲ್ಲಿ. ಬಟ್ 2023 ಫಸ್ಟ್ ರೌಂಡಲ್ಲಿ 6,809 ಇತ್ತು. ಅಟಲ್ ಬಿಹಾರಿ ವಾಜಪೇಯಿಯಲ್ಲಿ 12,000 ಇತ್ತು 2022ರಲ್ಲಿ. 2023 ಬಂದಾಗ 7,961 ಫಸ್ಟ್ ರೌಂಡಲ್ಲಿತ್ತು. ಇದೆಲ್ಲ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಬೇರೆ ಕ್ಯಾಟಗರಿಯವರು ಕಂಪೇರ್ ಮಾಡ್ಕೋಬೋದು, ಇದಕ್ಕಿಂತ ಖಂಡಿತ ಕಟ್ ಆಫು ಡ್ರಾಪ್ ಆಗೇ ಆಗಿರುತ್ತೆ ಅಂತ. ಸೊ ಮುಂದಿನ ವೀಡಿಯೋಗಳಲ್ಲಿ ಕ್ಯಾಟಗರಿ ವೈಸ್ ಸಹ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಟೈಮ್ ಇದ್ದರೆ ನನ್ನ ಚಾನಲಲ್ಲಿ BMC, MMC, ಅಟಲ್ ಬಿಹಾರಿ ವಾಜಪೇಯಿ, ಕಿಮ್ಸ್ ಹುಬ್ಬಳ್ಳಿ ಇದರ ಇಂಡಿವಿಜುವಲ್ ವೀಡಿಯೋಸೇ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಕ್ಯಾಟಗರೀಸು ನಿಮಗೆ ಸಿಗುತ್ತೆ. ಈವನ್ ESI, ಬೆಳ್ಳಾರಿ, ಮಂಡ್ಯ, ಹಾಸನ್ ಕಾಲೇಜ್ ಎಲ್ಲ ಕಾಲೇಜಸ್ದು ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಕನ್ಸಾಲ್ಟೇಟ್ ಮಾಡಿ ಓನ್ಲಿ ಗೌರ್ಮೆಂಟ್ ಕಾಲೇಜಸ್ಸು ಜನರಲ್ ಮೆರಿಟಿಗೆ ಮಾತ್ರ ಮಾಡ್ತಿದ್ದೀನಿ. ಸೊ ಹಳೆ ವೀಡಿಯೋಸು ನೋಡಿ. ಹಳೆ ವೀಡಿಯೋ ಅಂದ ತಕ್ಷಣ ಅದರಲ್ಲಿ ಇನ್ಫಾರ್ಮೇಷನ್ ಏನು ಇರೋದಿಲ್ಲ ಅಂತ ಅನ್ಕೋಬೇಡಿ. ಹಳೆ ವೀಡಿಯೋಸ್ ಇರುತ್ತೆ. ಇಲ್ಲ ಹಿಂದಿನ ವರ್ಷದ ವೀಡಿಯೋ ನೋಡಿದ್ರು ನಿಮಗೊಂದು ಐಡಿಯಾ ಸಿಗುತ್ತೆ ಕಟ್ ಆಫ್ ಯಾವ ಥರ ಚೇಂಜ್ ಆಗ್ತಾ ಇದೆ. ಮಾರ್ಕಿಂದ ಫಸ್ಟ್ ರೌಂಡ್ ಹೇಗೆ, ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೂ ಹೇಗೆ ಕಟ್ ಆಫ್ ಚೇಂಜ್ ಆಗುತ್ತೆ, ವೇರಿಯೇಷನ್ ಇರುತ್ತೆ ಅನ್ನೋದು ವೀಡಿಯೋಸ್ ಮಾಡಿದ್ದೀನಿ. ಬಟ್ ಹಳೆ ವೀಡಿಯೋಸ್ ಅದು. ದಯವಿಟ್ಟು ನಿಮಗೆ ಟೈಮ್ ಇದ್ದರೆ, ಅಗತ್ಯ ಇದ್ದರೆ ಚೆಕ್ ಮಾಡಿ. ಕಿಮ್ಸ್ ಹುಬ್ಬಳ್ಳಿಯಲ್ಲಿ 14,000 ಇತ್ತು 2022ರಲ್ಲಿ. ನೆಕ್ಸ್ಟ್ ಅದು ಕಟ್ ಆಫ್ ಇನ್ಕ್ರೀಸ್ ಆಗಿ 11,000 ಬಂತು 2023. ಈ ವರ್ಷ ಸೆಕೆಂಡ್ ರೌಂಡ್ಗೂ 11,000 ಬಂದರೆ ಸಾಕು ಅಂತೆಲ್ಲ ಕಾಯ್ತಿದ್ದಾರೆ. ESI ಬೆಂಗಳೂರಲ್ಲಿ 15,000ಇಂದ 12,000ಗೆ ಇನ್ಕ್ರೀಸ್ ಆಯಿತು. ವಿಮ್ಸ್ ಬೆಳ್ಳಾರಿಯಲ್ಲಿ 22,000ಇಂದ 18,000ಗೆ ಕಟ್ ಆಫ್ ಇನ್ಕ್ರೀಸ್ ಆಯಿತು. ಮಂಡ್ಯದಲ್ಲಿ 22,000ಇಂದ 18,000ಗೆ ಇಂಪ್ರೂವ್ ಆಯಿತು. ಬೆಳಗಾಮಲ್ಲಿ 25,000ಇಂದ 17,000ವರೆಗೂ ಹೋಯಿತು. ಶಿವಮೊಗ್ಗದಲ್ಲಿ 26,000ಇಂದ 22,000ಗೆ ಇನ್ಕ್ರೀಸ್ ಆಯಿತು. ಹಾಸನಲ್ಲಿ 27,000ಇಂದ 21,000ಗೆ ಇನ್ಕ್ರೀಸ್ ಆಯಿತು. ಗುಲ್ಬರ್ಗದಲ್ಲಿ 29,000ಇಂದ 21,000ಗೆ ಇನ್ಕ್ರೀಸ್ ಆಯಿತು. ಗದಗಲ್ಲಿರುವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 37,000ಇಂದ 31,000ಗೆ ಇನ್ಕ್ರೀಸ್ ಆಯಿತು. ಚಾಮರಾಜನಗರದಲ್ಲಿ ಆಲ್ಮೋಸ್ಟ್ 40,000ಇಂದ 33,000ಗೆ ಇನ್ಕ್ರೀಸ್ ಆಯಿತು. ರಾಯಚೂರಲ್ಲಿ 42,000ಇಂದ 35,000 ಇನ್ಕ್ರೀಸ್ ಆಯಿತು. ಕೊಡಗುವಲ್ಲಿ 44,000ಇಂದ 39,000. ಬೀದರಲ್ಲಿ 45,000ಇಂದ 36,000ಗೆ ಇನ್ಕ್ರೀಸ್ ಆಯಿತು. ESI ಗುಲ್ಬರ್ಗ 47,000ಇಂದ 32,000. ಕೊಪ್ಪಳ 49,000ಇಂದ 40,000. ಕಾರವಾರಲ್ಲಿ 51,000ಇಂದ 44,000ಗೆ ಇಂಪ್ರೂವ್ ಆಯಿತು. ನೆಕ್ಸ್ಟು ಹೊಸ ಕಾಲೇಜಸ್ಸು ಒಂದು ಸರಿ ಹೋಗಿ ವಿಸಿಟ್ ಮಾಡಿ, ಆಮೇಲೆ ಕಂಪ್ಲೇಂಟ್ ಮಾಡಬೇಡಿ ಹಾಸ್ಟೆಲ್ ಸರಿ ಇಲ್ಲ, ಫ್ಯಾಕಲ್ಟಿ ಇಲ್ಲ, ಇನ್ನೇನೋ ಇಲ್ಲ ಅಂತ. ಹಾಸ್ಪಿಟ್ಲ್ ಅಂತೂ ಇದ್ದೇ ಇರುತ್ತೆ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರುತ್ತೆ, ಪೇಷಂಟ್ ಲೋಡು ಇರುತ್ತೆ. ಬೇರೆ ನಿಮಗೇನು ಅಗತ್ಯ ಇದು, ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಅಗತ್ಯ. ಒಬ್ಬರಿಗೆ ಲಿಫ್ಟ್ ಬೇಕು ಅಂತಾರೆ, ಒಬ್ಬರಿಗೆ ಕ್ಲೀನಾಗಿರಬೇಕು ಅಂತಾರೆ, ಇನ್ನೊಬ್ರು ಕ್ಯಾಂಟೀನ್ ಚೆನ್ನಾಗಿರಬೇಕು ಅಂತಾರೆ. ಹಾಗಾಗಿ ಇನ್ನು ಕೆಲವರು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಸಾಕಪ್ಪ ಅಂತಿರ್ತಾರೆ. ಸೊ ನಿಮ್ಮ ಕ್ರೈಟೀರಿಯಾಸ್ ಕನ್ಸಿಡರ್ ಮಾಡಿಕೊಂಡು ಒಂದಷ್ಟು ಕಾಲೇಜುಗಳು, ಗೌರ್ಮೆಂಟ್ ಕಾಲೇಜು ಮಧ್ಯದಲ್ಲಿ ಬೇಕಾದ್ರೆ ವೆರಿ ರಿಪ್ಯೂಟೆಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಕಾಂಪೀಟಿಂಗ್ ವಿತ್ ಗುಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಸಹ ಇನ್ಕ್ಲೂಡ್ ಮಾಡ್ಕೋಬೋದು. ನಿಮ್ಮ ಕ್ರೈಟೀರಿಯಾಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ ಪ್ರಯಾರಿಟಿ ಆರ್ಡರ್ ಲಿಸ್ಟ್ ರೆಡಿ ಮಾಡ್ಕೋಬೇಕು ಅಂತೇನಿಲ್ಲ. ನಿಮ್ಮದೊಂಥರ ಪ್ರಯಾರಿಟಿ ಆರ್ಡರ್ ಇರುತ್ತೆ, ಇನ್ನೊಬ್ರದ್ದು Y% ಬೇರೆ ಥರ ಇರುತ್ತೆ, Z% ಅವ್ರು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ ಅವ್ರ ಕ್ರೈಟೀರಿಯಾಸ್. ಚಿಕ್ಕಬಳ್ಳಾಪುರದಲ್ಲಿ 51,000ದಿಂದ 45,000ಕ್ಕೆ ಇಂಪ್ರೂವ್ ಆಯಿತು. ಚಿಕ್ಕಬಳ್ಳಾಪುರದಲ್ಲಿ ನೋಡೋಣ ಈ ವರ್ಷ ಏನಾದ್ರೂ ಇಂಟೇಕ್ ರೈಸ್ ಮಾಡ್ಕೋತಾರೆ ಏನೋ ಅಂತ. 100 ಸೀಟ್ಸ್ ಮಾತ್ರ ಇತ್ತು. ಅಟ್ಲೀಸ್ಟ್ 150 ಸೀಟ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ಸ್ ಇಂಪ್ರೂವ್ ಆದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಚಿಕ್ಕಮಗಳೂರಲ್ಲಿ 58,000ದಿಂದ 49,000. ಹಾವೇರಿಯಲ್ಲಿ 62,000ದಿಂದ 54,000. ಯಾದಗಿರಿಯಲ್ಲಿ 65,000ದಿಂದ 51,000. ಲಾಸ್ಟ್ ಇಯರ್ ಅಟ್ಲೀಸ್ಟ್ ಒಂದು ಕಾಲೇಜ್ ಸ್ಟಾರ್ಟ್ ಆಯಿತು. ಚಿತ್ರದುರ್ಗದಲ್ಲಿ 58,848. ಈ ವರ್ಷ ಏನಾದರೂ 2 ಕಾಲೇಜ್ ಬಂದಿದ್ದರೆ ರಾಮನಗರ ಆ್ಯಂಡ್ ಕನಕಪುರ ನಿಮಗೆ ಒಂದಷ್ಟು ಯೂಸ್ ಆಗ್ತಿತ್ತು. ಬಟ್ ನಮ್ಮ ಸರ್ಕಾರ ಬರೀ ಅಪ್ಲಿಕೇಶನ್ ಹಾಕೋದ್ರಲ್ಲಿ ತೋರಿಸೋ ಇಂಟ್ರೆಸ್ಟು ಬಿಲ್ಡಿಂಗ್ ಕಟ್ಟೋದ್ರಲ್ಲಿ, ಫ್ಯಾಕಲ್ಟಿ ರಿಕ್ರೂಟ್ಮೆಂಟಲ್ಲಿ, ಎಕ್ವಿಪ್ಮೆಂಟ್ ಪ್ರೊಕ್ಯೂರ್ ಮಾಡ್ಕೊಳ್ಳೋದ್ರಲ್ಲಿ ತೋರಿಸಲಿಲ್ಲ. ಹಾಗಾಗಿ 2 ಮೆಡಿಕಲ್ ಕಾಲೇಜ್ ಬರಲಿಲ್ಲ. ಹಾಗೆ ತುಂಬ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೆ ಫೈನ್ ಹಾಕಿದ್ದಾರೆ ಅನ್ನೋ ಸುದ್ದಿ ಸಹ ನಿಮಗೆ ಗೊತ್ತು. ಸೊ ಅದರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡ್ಕೊಳ್ಳಿ. ಬಟ್ ಸ್ಟಿಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪೇಷಂಟ್ ಲೋಡ್ ಚೆನ್ನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇರ್ತಾರೆ.
ಸೊ ಟೀಚಿಂಗ್ ನೀವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಬಟ್ ನೀವೇ ಓದ್ಕೋಬೇಕಾಗುತ್ತೆ, ಬಟ್ ಬೇರೆ ಎಲ್ಲ ಫೆಸಿಲಿಟಿ ಇರುತ್ತೆ. ಸೊ ಯು ಕ್ಯಾನ್ ಯುಟಿಲೈಸ್ ಆ್ಯಂಡ್ ಆಲ್ಸೋ ಒಂದು ರೆಪ್ಯುಟೇಷನ್ ಇರುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದರೆ ನೀವು ಅಂತ. ಸೊ ದಿಸ್ ಈಸ್ ಅಬೌಟ್ 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಎಷ್ಟಪ್ಪ ಸೀಟ್ಸ್ ಬರುತ್ತೆ? ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಹೇಳೋಕ್ಕೆ ಹೋಗೋದಿಲ್ಲ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 250 ಇದೆ. ಮೈಸೂರು ನೋಡೋಣ, MMCಯಲ್ಲಿ 150 ಇದೆ. ಅಟ್ಲೀಸ್ಟ್ 200-250 ಆದರೆ ನೋಡೋಣ ನಿಮಗೊಂದಷ್ಟು ಯೂಸ್ ಆಗುತ್ತೆ. ಇದೇ ರೀತಿ ಬೇರೆ ಕಾಲೇಜುಗಳು ಇಂಟೇಕ್ ಏನಾದರೂ ಅಪ್ಲೈ ಮಾಡಿದರೆ, ಲಾಸ್ಟ್ ಇಯರು 3750 ಸೀಟ್ ಇತ್ತು ಟೋಟಲ್ ನಂಬರ್ ಆಫ್ MBBS ಸೀಟ್ಸ್ ಆಫ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ 3750 ಸೀಟ್. ನಿಮ್ಗೆ ತಿಳಿದಿರೋ ಹಾಗೆ 15% ವಿಲ್ ಬಿ ರಿಸರ್ವ್ಡ್ ಫಾರ್ ಆಲ್ ಇಂಡಿಯಾ ಕೋಟಾ ಸೀಟ್ಸ್. ಸೊ ಈ 3750ರಲ್ಲಿ ಅಪ್ರಾಕ್ಸಿಮೇಟ್ಲಿ 562 ಸೀಟು, 563 ಸಹ ಹೋಗ್ಬೋದು, 562 ಸಹ ಹೋಗ್ಬೋದು. ಇಷ್ಟು ಸೀಟು MCC ಮೂಲಕ ಅಲಾಟ್ ಆಗುತ್ತೆ. ಆಲ್ ಇಂಡಿಯಾ ಕೋಟಾ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಮೂಲಕ ಅಲಾಟ್ ಆಗುತ್ತೆ. ಇನ್ನು ನಿಮಗೆ ಉಳಿಯೋದು ಥ್ರೂ KEA ಉಳ್ಕೊಳ್ಳೋದು 3187 ಅಥವಾ 88 ಸೀಟು ಮಾತ್ರ. ಇಷ್ಟು ಜನಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗುವ ಸಾಧ್ಯತೆ ಇದೆ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಇಂಟೇಕ್. ಇಲ್ಲಿ ಏನಾದರೂ ಇಂಟೇಕ್ ಸ್ವಲ್ಪ ಜಾಸ್ತಿ ಆದರೆ ಇಲ್ಲೂ 3187 ಇರೋದು ಸ್ವಲ್ಪ ಇನ್ಕ್ರೀಸ್ ಆಗೋ ಎಲ್ಲ ಸಾಧ್ಯತೆ ಇದೆ. ಅದೇ 2 ಮೆಡಿಕಲ್ ಕಾಲೇಜ್ ಬಂದುಬಿಟ್ಟಿದ್ರೆ ಇನ್ನೂ 200 ಸೀಟ್ ಬಂದುಬಿಟ್ಟಿರೋದು, 200 ಇಲ್ಲ 300 ಸೀಟ್ ಬಂದಿರ್ತಿತ್ತು. ಸೊ ಸ್ವಲ್ಪ ಆದರೂ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು ಕಟ್ ಆಫ್ ಡ್ರಾಪ್ ಆಗೋದಕ್ಕೆ. ಲಕ್ಕೀಲಿ ಒಂದು 3 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬಂದಿದೆ, PES, BGS, SR ಪಾಟೀಲ್ದು. ಅದರಿಂದ ಸ್ವಲ್ಪ ಅಳಿಲು ಸೇವೆ ಅಂತಾರಲ್ಲ ಆ ಥರ ಸ್ವಲ್ಪ ಆದ್ರೂ ಇಂಪ್ರೂವ್ ಆಗುವ ಸಾಧ್ಯತೆ ಇದೆ. ದಿಸ್ ಈಸ್ ಅಬೌಟ್ ಜನರಲ್ ಮೆರಿಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಲಾಸ್ಟ್ 2 years ಕಟ್ ಆಫ್. ಸೊ ಮುಂದೆ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಸಹ ಟ್ರೈ ಮಾಡ್ತೀನಿ ಕವರ್ ಮಾಡಲಿಕ್ಕೆ. ಹಳೆ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ನೋಡಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.